ವನಜವನದಲ್ಲಿ ತುರುಚೆ ಕಬ್ಬಿನ ಬನದಿ ಕಡಸಿಗೆ ಚೂತಮಯ ಕಾನನದಿ ಬೊಬ್ಬುಲಿ ಭೀಮಸೇನನ ಇರವು ತಮ್ಮೊಳಗೆ. ಇನಿತು ಪಾರ್ಥನ ಮೇಲೆಯ ಮಳರ ಜಿನುಗಿನಲಿ ಜಾರೆನು ಯುಧಿಷ್ಠಿರ ಜನಪನಾಗಲಿ ಮೇಣು ಮಾಡಲಿ ಭೀತಿ ಇಲ್ಲೆಂದ. ಹುದು ನಡೆಯದಿವರೊಡನೆ ನಮ್ಮಲಿ ಕದನವೇ ಕೈಗಟ್ಟುವುದು ಕಾದಿದೊಡೆ ಹೆಬ್ಬಲಬಹುದು ದುರ್ಬಲ ದೈವಗತಿ ಬೇರೆ. ನದಿಗಳರಳೆಯ ಹಾಸು ನವ ವಿಷವುದರ ದೀಪನ ಚೂರ್ಣವಾವಂಗದಲ್ಲಿ ಸಾಪತ್ನರಲಿ ಸದರವ ಕಾಣೆತಾನೆಂದ. ದುಗುಡವೇತಕೆ ಜೀಯ ಡೊಂಬಿನ ಜಗಳವನು ತೆಗೆದರಿ ನೃಪರ ಸುಂಟಗೆಯ ನಾಯಿಸುವೆನವರ ತನುವನು ಯುದ್ಧರಂಗದಲ್ಲಿ. ದಿಗುಬಲಿಯ ಕೊಡಿಸುವೆನು ಸಾಕಿನ್ನೊಗುಮಿಗೆಯ ಚಿಂತಾಂಗನೆಯ ನೋಲಗಿಸದಿರು ಕುರುರಾಯ ಚಿತ್ತೈಸೆಂದನ ಕರ್ಣ. ಹೊಡೆದು ಹೊಡೆ ಚೆಂಡಾಡಿರಿಪುಗಳ ಗಡಣವನು ಯಮರಾಜಧಾನಿಗೆ ನಡೆಸುವೆನು ನೀ ನೋಡುತ್ತಿರು ಸಾಕೊಂದು ನಿಮಿಷದಲ್ಲಿ. ಕೊಡುತನಗೆ ನೇಮವನು ದುಗುಡವ ಬಿಡು ಮನಸ್ಸಿನ ಕುಂದು ಕುಂದನು ಹಿಡಿಯದಿರು ಕುರುರಾಯ ಚಿತ್ತೈಸೆಂದನ ಕರ್ಣ. ಕಮಲಗಳ ನಡುವೆ ತುರುಚೆ ಸೊಪ್ಪು, ಕಬ್ಬಿನ ಗದ್ದೆಯಲ್ಲಿ ಕಹಿಯಾದ ಕಡಸಿಗೆ ಗಿಡ, ಮಾವಿನ ತೋಪಿನ ಮಧ್ಯೆ ಜಾಲಿಯ ಗಿಡ ಹೇಗೆ ಹೊಂದುವುದಿಲ್ಲವೋ ಹಾಗೆ ನಮ್ಮಲ್ಲಿ ಭೀಮನು ಇರುವುದು ಹೊಂದುವುದಿಲ್ಲ. ಅರ್ಜುನ ನಕುಲ ಸಹದೇವರ ಮಾತನ್ನು ನಾನು ಲೆಕ್ಕಿಸುವುದಿಲ್ಲ. ಧರ್ಮರಾಯನೇ ರಾಜನಾದರೂ ಆಗದಿದ್ದರೂ ನನಗೆ ಯಾವ ಭಯವೂ ಇಲ್ಲ. ಇವರೊಡನೆ ಹುದುವಿನಲ್ಲಿ ಇರುವುದು ಆಗದು. ಇವರೊಡನೆ ಯುದ್ಧವೇ ಒದಗುವುದು ದಿಟ. ಯುದ್ಧದ ಪರಿಣಾಮವೇನೋ ಹೇಳಲು ಬರುವುದಿಲ್ಲ. ಅತಿಶಯವಾದ ಬಲವು ಯುದ್ಧದಲ್ಲಿ ದುರ್ಬಲವಾಗುತ್ತದೆ. ದೈವೇಚ್ಛೆ ಏನಿದೆಯೋ ತಿಳಿಯದು. ಹತ್ತಿಯ ಹಾಸಿಗೆ, ನದಿಯ ಪ್ರವಾಸ, ವಿಷ, ಉದರದೀಪನ ಚೂರ್ಣ ಅಂದರೆ ಪಚನವಾಗಲು ತೆಗೆದುಕೊಳ್ಳುವ ಔಷಧ ಇವು ಹೊಂದುವುದಿಲ್ಲ. ಹೇಗೆ ಯೋಚಿಸಿದರೂ ದಾಯಾದಿಗಳನ್ನು ನಮ್ಮವರನ್ನಾಗಿ ಮಾಡುವುದು ಅಸಾಧ್ಯವೆಂದು ದುರ್ಯೋಧನನು ಹೇಳಿದನು. ಭೀಮನಿಗೆ ಮಡುವಿನ ನೀರೇ ಮೆತ್ತನೆಯ ಹಾಸಿಗೆಯಾಯಿತು, ವಿಷವು ಉದರದೀಪನ ಚೂರ್ಣವಾಯಿತು ಎಂದ ಮೇಲೆ ಅವರನ್ನು ಉಪೇಕ್ಷಿಸುವ ಹಾಗಿಲ್ಲ. ಕರ್ಣನು ಕೌರವನಿಗೆ, ಪ್ರಭು ಏಕೆ ದುಃಖಿಸುವೆ? ನಿನ್ನ ಶತ್ರುಗಳೊಡನೆ ಜಗಳ ತೆಗೆದು ಅವರ ದೇಹಗಳನ್ನು ಕಡಿದು ಯುದ್ಧರಂಗದಲ್ಲಿ ದಿಗ್ಬಲಿ ಕೊಡಿಸುತ್ತೇನೆ. ಅವರ ಮೈಯೆಲುಬುಗಳನ್ನು ಆರಿಸಿ ನಿನ್ನೆದುರಿನಲ್ಲಿಡುತ್ತೇನೆ. ವ್ಯರ್ಥವಾಗಿ ಚಿಂತಾಂಗನೆಗೆ ಮನಸ್ಸನ್ನು ಕೊಡಬೇಡ, ನನ್ನ ಮಾತನ್ನು ಕೇಳು. ಯುದ್ಧದಲ್ಲಿ ಅವರ ತಲೆಗಳನ್ನು ಕತ್ತರಿಸಿ ಚೆಂಡಾಡುತ್ತೇನೆ. ಅವರೆಲ್ಲರನ್ನೂ ಒಂದು ನಿಮಿಷದಲ್ಲಿ ನೀನು ನೋಡುತ್ತಿರುವಂತೆಯೇ ಯಮನ ರಾಜಧಾನಿಗೆ ಓಡಿಸುತ್ತೇನೆ. ಇನ್ನು ದುಃಖಿಸಬೇಡ, ಮನಸ್ಸಿನಲ್ಲಿ ಯಾವ ಸಂಶಯವನ್ನು ಹಿಡಿಯಬೇಡ, ನನಗೆ ಅಪ್ಪಣೆ ಕೊಡು ಎಂದು ಕರ್ಣ ಮುಂದುವರಿದು ಇನ್ನೂ ಹೇಳುತ್ತಾನೆ.